ನಾವು ಇಂಗ್ಲೀಷಲ್ಲೆಲ್ಲ ಕೇಳ್ತಾ ಇರ್ತೀವಿ, ಲಿವಿಂಗ್ ಇನ್ ದ ಪ್ರೆಸೆಂಟ್, ಇವಾಗ ಏನಿದೆ ಅದನ್ನು ಅನುಭವಿಸ್ತಾ ಆರಾಮಾಗಿರಿ ಅಂತ ಹೇಳೆಲ್ಲ ನಡೀತಾ ಇರುತ್ತೆ ಚರ್ಚೆಗಳು. ಅದರ ಬಗ್ಗೆನೇ ಇವತ್ತಿನ ಕಗ್ಗ ಕೇಳೋಣ. ದಾರಿ ಗುರಿಗಳ ಗೊತ್ತು ಕಾಗೆ ಗುಂಟೆ ನಯ್ಯ, ಆರಮನೆ ಸಂಡಿಗೆಯೋ ಚುಂಡಿಲಿಯೋ ಹುಳುವೋ, ಆರ ಪಿಂಡವೋ ಏನೋ ಎಂತೋ ಆ ಬಾಳಗತಿ, ಮೀರಿದವನೇ ನೀನು ಮಂಕುತಿಮ್ಮ. ಈಗ ಒಂದ್ ಕಾಗೆ ಆಕಾಶದಲ್ಲಿ ಹಾರ್ಕೊಂಡು ಹೋಗ್ತಾ ಇರುತ್ತೆ. ಅದ್ ಎಲ್ಲಿಗೆ ಹೋಗ್ತಾ ಇರುತ್ತೆ, ಯಾವ ಕಡೆ ಹೋಗ್ತಾ ಇದೆ ನಮಗೆ ಗೊತ್ತಾಗತ್ತಾ? ಇಲ್ಲ. ಎಲ್ಲೋ ಒಂದ್ ಕಡೆ ಅದಕ್ಕೆ ಆಹಾರ ಸಿಗತ್ತೆ. ಒಂದು ಹುಳ ಆಗಿರ್ಬೋದು, ಅಥವಾ ಯಾವ್ದೋ ಮನೆ ಮೇಲೆ ಒಣಗಾಕಿರೋ ಸಂಡಿಗೆ ಆಗಿರ್ಬೋದು, ಇನ್ನೇನೋ ಸತ್ತೋಗಿರೋ ಪ್ರಾಣಿ ಆಗಿರ್ಬೋದು, ಅಥವಾ ಯಾರ್ದಾದ್ರು ಪಿಂಡ ಆಗಿರ್ಬೋದು, ಹುಡುಕೊಂಡು ಹೋಗ್ತಾ ಇರತ್ತೆ. ಅದು ಸಿಕ್ಕಿದಾಗ ಆ ಕ್ಷಣದಲ್ಲಿ ಅದಕ್ಕೆ ಏನ್ ಆಹಾರ ಸಿಕ್ಕಿರತ್ತೋ ಅದನ್ನ ಅನುಭವಿಸ್ತಾ ಇರತ್ತೆ. ಮುಂದಕ್ಕೇನೋ ಅಂತ ಯೋಚನೆ ಮಾಡಲ್ಲ. ಆದ್ರೆ ನಾವು ಮನುಷ್ಯರು ಹಾಗೆ ಮಾಡ್ತೀವಾ? ಇಲ್ಲ. ಇವಾಗ ಮಧ್ಯಾಹ್ನ ಊಟ ಮಾಡ್ತಾ ಇದ್ರೆ ಅಯ್ಯೋ ರಾತ್ರಿಗೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತೀವಿ. ಅಥವಾ ಇವಾಗ ಏನೋ ನಾವು ಒಂದು ಉದ್ಯೋಗದಲ್ಲಿದ್ರೆ ಮುಂದೆ ಯಾವ್ದು ನಾನು ಬದಲಾಯಿಸ್ಬೇಕು, ಯಾವ ರೀತಿ ಹೋಗ್ಬೇಕು ನನ್ನ ಕೆರಿಯರ್, ಈ ರೀತಿ ತುಂಬಾ ತಲೆ ಕೆಡಿಸ್ಕೊಳ್ತಾ ಇರ್ತೀವಿ. ತಲೆ ಕೆಡಿಸ್ಕೊಳ್ಳೋದು ತಪ್ಪಂತಲ್ಲ, ಆದ್ರೆ ಯಾವ ಮಟ್ಟಕ್ಕೆ ಸ್ವಲ್ಪ ಯೋಚನೆ ಮಾಡಿ ಅಂತ ಗುಂಡಪ್ಪನವ್ರು ಹೇಳ್ತಾ ಇದ್ದಾರೆ ಅಲ್ವಾ? ಯೋಚನೆ ಮಾಡೋಣ. ನಮಸ್ಕಾರಗಳು.